ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಒಂದು ತಳ್ಳುವ ಗಾಡಿಯಲ್ಲಿ ದೋಸೆ ಮಾಡ್ತಾ ಇದ್ದಂಥ ವ್ಯಕ್ತಿ ಕಾಲಾಂತರದಲ್ಲಿ 10 ದೇಶಗಳಲ್ಲಿ ನೂರಾರು ಔಟ್ಲೆಟ್ಗಳನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದಂಥ ಒಂದು ಸಕ್ಸಸ್ ಸ್ಟೋರಿಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಇತ್ತೀಚೆಗೆ ತಾನೇ ನಡೆದದ್ದು, ಯಾವತ್ತೋ ನಡೆದದ್ದಲ್ಲ. ಇಲ್ಲೇ ಭಾರತ ದೇಶದಲ್ಲೇ ನಡೆದದ್ದು, ಯಾವುದೋ ದೇಶದ ಯಾವುದೋ ವಿದೇಶಿ ವ್ಯಕ್ತಿಯ ಸಾಧನೆ ಇದಲ್ಲ. ತಮಿಳುನಾಡಿನ ಒಬ್ಬ ಯುವಕನ ಕತೆ. 1992ರಲ್ಲಿ ತಮಿಳುನಾಡಿನಿಂದ ಒಂದು ಹುಡುಗ ಓಡಿ ಬರ್ತಾನೆ. ಕಿಸ್ತಲ್ಲಿ ಬರೀ 200 ರೂಪಾಯಿ ಇರ್ತದೆ. ಈತನ ದುರ್ದೈವಕ್ಕೆ ಆ 200 ರೂಪಾಯಿ ಕೂಡ ಪಿಕ್ ಪ್ಯಾಕೆಟ್ ಆಗಿದೆ. ಪಿಕ್ ಪ್ಯಾಕೆಟ್ ಆದಮೇಲೆ ಆ ವ್ಯಕ್ತಿ ಏನು ಮಾಡಬೇಕು? ಆತನ ಹೆಸರು ಗಣಪತಿ ಅಂತೇಳಿ. ಏನು ಮಾಡಬೇಕು? ಒಂದು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಈತ ಸೇರ್ಕೊಳ್ತಾನೆ. ಹೋಟೆಲ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪಾತ್ರೆ ತೊಳೆಯೋದು, ಸಂಜೆ ಒಂದಷ್ಟು ತಿನ್ಕೊಂಡು ಹೊರಗಡೆ ಸ್ನೇಹಿತರ ಜೊತೆ ತನ್ನ ಹಾಗೆ ದಕ್ಷಿಣ ಭಾರತದಿಂದ ಬಂದಂಥ ತಮಿಳು ಹುಡುಗರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಅವಾಗ ಆತನಿಗೊಂದು ಅವಕಾಶ ಲಭ್ಯ ಆಗತ್ತೆ. ಆತನಿಗೊಂದು ಐಡಿಯಾ ಬರುತ್ತೆ. ಅದೇನಪ್ಪ ಅಂದರೆ, ಸಂಜೆಯ ಮೇಲೆ ರೈಲಿನಿಂದ ಇಳಿದು ಬರುವಂಥ, ಮುಂಬೈನಲ್ಲಿ ಲೋಕಲ್ ಟ್ರೈನಲ್ಲಿ ತಾನೇ ಜನ ಓಡಾಡೋದು, ಹಸಿದು ಬಿಟ್ಟಿರ್ತಾರೆ. ಸ್ಟೇಷನ್ನಲ್ಲಿ ಕೆಳಗೆ ಇಳಿದ ಕೂಡಲೇ ತಿನ್ನಲಿಕ್ಕೆ ಏನಾದರೂ ಸಿಗಬೇಕು ಅಥವಾ ಮನೆಗೆ ಕಟ್ಕೊಂಡು ಹೋಗ್ಲಿಕ್ಕೆ ಏನಾದರೂ ಸಿಗಬೇಕು. ದಕ್ಷಿಣ ಭಾರತೀಯರು ತುಂಬ ಜನ ಇದ್ದಾರೆ ಇಲ್ಲಿ. ಆದ್ದರಿಂದ ಈ ಪ್ರದೇಶದಲ್ಲಿ ಒಂದು ದೋಸೆ ಗಾಡಿ ಮಾಡಬೇಕು ಅಂತ ವಾಶಿ ಸ್ಟೇಷನ್, ಲೋಕಲ್ ಸ್ಟೇಷನ್ ಮುಂದುಗಡೆ ಒಂದು ತಳ್ಳುವ ಗಾಡಿಯಲ್ಲಿ ದೋಸೆ ಮಾಡಲಿಕ್ಕೆ ಶುರು ಮಾಡ್ತಾನೆ. 1992ರ ಕತೆ ಹೇಳೋದು. ದೋಸೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಮಿಳ್ನಾಡಿನವನು ದೋಸೆ ಮಾಡೋದ್ರಲ್ಲಿ ನಿಸ್ಸೀಮ. ಜನಕ್ಕೆ ಇನ್ನಿಲ್ಲದ ಹಾಗೆ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಆತನದು 2 ಪಾಲಿಸಿ ಇರ್ತವೆ. ಒಂದು, ಶುಚಿತ್ವ, ಅತ್ಯಂತ ಶುಭ್ರವಾಗಿ ಯಾವುದೇ ರೋಡ್ ಸೈಡಿನ ಆಹಾರ ಅಂತ ಅನಿಸಲಾರದ ರೀತಿಯಲ್ಲಿ ಹೈಜೀನನ್ನು ಮೇಂಟೈನ್ ಮಾಡಿದ್ದು. 2ನೇದ್ದು, ತಮಿಳುನಾಡು ದಕ್ಷಿಣ ಭಾರತದ ಅಸಲಿ ಟೇಸ್ಟನ್ನು ಆ ದೋಸೆಯಲ್ಲಿ ಕೊಡೋದು. ಜನಪ್ರಿಯ ಆಗಿಬಿಡತ್ತೆ. ಜನಪ್ರಿಯ ಆದಮೇಲೆ ಆತ ಆಲೋಚನೆ ಮಾಡ್ತಾನೆ, ನಾನು ಇಷ್ಟೇ ಮಾಡ್ಕೊಂಡು ಕೂತ್ರೆ ಹೆಂಗೆ? ಜನರಿಗೆ ಬೇರೆ ಬೇರೆ ಟೇಸ್ಟ್ಗಳನ್ನು ತಿನ್ನುವಂಥ ಹವ್ಯಾಸ ಇದೆ. ಆದ್ದರಿಂದ ಬೇರೆ ಬೇರೆ ದೋಸೆಗಳನ್ನ ಪ್ರಾರಂಭ ಮಾಡೋಣ ಅಂತ ಆತ ಚೈನೀಸ್ ದೋಸೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಚಟ್ಪಟಾ ದೋಸೆ ಅಂತ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಪುಡಿ ದೋಸೆ ಅಂತ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. 105 ವೆರೈಟಿಯ ದೋಸೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಈ ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೋ ಆತನ ವ್ಯಾಪಾರ ಯಾವ ರೀತಿ ಬೆಳೆಯುತ್ತೆ ಅಂದರೆ, ಮುಂದೆ ಕಾಲಾಂತರದಲ್ಲಿ ಆತ ಮುಂಬೈನ ವಾಶಿನಲ್ಲಿರುವಂಥ ಅತಿ ದೊಡ್ಡದಾದಂಥ ಮಾಲ್ ಸೆಂಟರ್ 1 ಏನಿದೆ ಅದರ ಒಳಗಡೆ ಔಟ್ಲೆಟ್ ಮಾಡ್ತಾನೆ, ದೋಸಾ ಪ್ಲಾಜಾ ಅಂತ. ಹಾಗೆ ದೋಸಾ ಪ್ಲಾಜಾ 1 ಶುರುವಾಗಿದ್ದು ಇವತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಒಮಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ 10 ದೇಶಗಳಲ್ಲಿ ಒಟ್ಟು ಇಡೀ ದೇಶಾದ್ಯಂತ ಜಾಗತಿಕ ಮಟ್ಟದಲ್ಲಿ 700 ಔಟ್ಲೆಟ್ಗಳನ್ನು ಹೊಂದಿದ್ದಾನೆ. ಸ್ನೇಹಿತರೆ, ಜೀವನದಲ್ಲಿ ವ್ಯಾಪಾರ ಮಾಡೋದು ಅಥವಾ ಬಿಸಿನೆಸ್ ಅಂದ್ರೆ ಏನು? ಬಿಸಿನೆಸ್ ಈಸ್ ಅ ಮಷಿನ್ ವಿಚ್ ವಿಲ್ ಅರ್ನ್ ಪ್ರಾಫಿಟ್ ವಿದೌಟ್ ಯು. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವ್ಯವಸ್ಥೆಯಿಂದ, ನಿಮ್ಮ ಸಿಸ್ಟಮ್ನಿಂದ ಲಾಭವನ್ನು ಯಾವುದು ಕೊಡುತ್ತೋ ಅದು ಬಿಸಿನೆಸ್. ಹಾಗಾದ್ರೆ ಬಿಸಿನೆಸ್ ಅಂದರೆ ಏನು? ಇದಕ್ಕೆ ವ್ಯಾಖ್ಯೆಯನ್ನು ಯಾವ ರೀತಿ ಕೊಡ್ತೀರಿ, ವ್ಯಾಖ್ಯಾನ ಯಾವ ರೀತಿ ಮಾಡ್ತೀರಿ ಅಂದರೆ, ಮೊದಲು ಅವಕಾಶವನ್ನು ಹುಡುಕೊಂಡು ಹೋಗೋದು. ಇಲ್ಲಿ ಏನು ಮಾಡಿದರೆ ನಡೀತದೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಬೇಕು. 2ನೇದು, ಇದಕ್ಕೆ ಅವಕಾಶ ಇದೆಯಾ ಇಲ್ಲಿ ನೋಡ್ಕೋಬೇಕು. 3ನೇದು, ಅದಕ್ಕೆ ಭಿನ್ನವಾಗಿ ಮಾಡುತ್ತೆ, ಒಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು. ಈತ ಮಾಡಿದ್ದೇನು, ಗಣಪತಿ ಮಾಡಿದ್ದೇನಪ್ಪ ಅಂತಂದರೆ, ರೆಗ್ಯುಲರ್ ದೋಸೆ ಕೊಡೋ ಬದಲು ಆತ ಚಟ್ಪಟಾ ದೋಸೆ, ಆಮೇಲೆ ನೂಡಲ್ ದೋಸೆ, ಚೈನೀಸ್ ದೋಸೆ, ವೆರೈಟೀಸ್ ಆಫ್ ದೋಸೆಯನ್ನು ಮಾಡಿ ಜನರಿಗೆ ತಿನ್ನುವ ರುಚಿಯನ್ನು ಹತ್ತಿಸ್ಬೇಕು. ಅದು ಆತನ ಯಶಸ್ಸಿನ ಪಾಯಿಂಟ್. ಈಗ ಜನರಿಗೆ ಟೈಮ್ ಇಲ್ಲ. ಹಿಂದಿನ ದಿವಸ ಈ ರೀತಿ ಮಾಡಿಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಾ ಇಲ್ಲ, ವ್ಯವಧಾನ ಇಲ್ಲ. ಅವರಿಗೆ ರೆಡಿಮೇಡ್ ಬ್ಯಾಟರ್ ಬೇಕು. ಇದು ಗ್ಯಾಪ್ ಫಾರ್ ದ ಬಿಸ್ನೆಸ್. ಅಂದರೆ ಒಂದು ಅವಕಾಶ, ಬಿಸ್ನೆಸ್ ಮಾಡೋರಿಗೆ ಇದೊಂದು ಅವಕಾಶ. ಅಂದರೆ ರೆಡಿ ಬ್ಯಾಟರನ್ನು ಮಾರುಕಟ್ಟೆಯಲ್ಲಿ ನಾವು ಮಾರಬಹುದು ಅನ್ನುವಂಥ ಆ ದಿವಸ ಆ ದೂರದರ್ಶಿತ್ವವನ್ನು ಯಾರು ಹೊಂದಿದ್ರೋ ಅವರಿಗೆ ಆ ಯಶಸ್ಸು ಸಿಕ್ತು. ಆತನ ಹೆಸರು PC ಮೊಸ್ತಫಾ ಅಂತೇಳಿ. ಬೆಂಗಳೂರಲ್ಲಿ 550 ಸ್ಕ್ವೇರ್ ಫೀಟ್ನ ಒಂದು ಕಿಚನನ್ನು ಶುರು ಮಾಡ್ತಾರೆ. 50,000 ರೂಪಾಯಿ ಸಾಲವನ್ನು ತೆಗೆದುಕೊಳ್ತಾರೆ. ತೆಗೆದುಕೊಂಡು ಹೋಗಿ ಸಣ್ಣ ಸಣ್ಣ ಬ್ಯಾಗಿನಲ್ಲಿ ಈ ಹಿಟ್ಟನ್ನು ರುಬ್ಬಿ ಅದನ್ನು ಮೇಲ್ಗಡೆ ಸೀಲ್ ಮಾಡಿ ಅಂಗಡಿಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಅಂಗಡಿಯವ್ರು ಹೇಳ್ತಾರೆ, ಈ ರೀತಿ ಎಲ್ಲ ತೊಗೊಳಕ್ಕಾಗಲ್ಲ, ಇದು ಜನ ಒಪ್ಕೊಳ್ಳಲ್ಲ. ಆತ ಆ ಪ್ರದೇಶದಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನ ಮಾಡಿ ಮನೆಗೆ ಹಂಚ್ತಾರೆ. ಇದು ID ಫ್ರೆಶ್ಶು, ಇದು ಹೊಸ ದೋಸಾ ಬ್ಯಾಟರು, ಇದರಲ್ಲಿ ಪ್ರಿಸರ್ವೇಟಿವ್ ಹಾಕಿಲ್ಲ ನಾನು. ಯಾರ್ಯಾರು ಮನೆಗೆ ಆ ಹಿಟ್ಟನ್ನು ತೊಗೊಂಡ್ರು ಸ್ಯಾಂಪಲ್ ಅಂಥೇಳಿ ಮನೆ ಕಾವಲಿ ಮೇಲೆ ಹಾಕಿದ್ರು, ದೋಸೆ ಮಾಡಿ ನೋಡಿದ್ರು, ದೋಸೆ ಫಸ್ಟ್ ಕ್ಲಾಸಾಗಿ ಬಂದಿದೆ, ಗರಿಗರಿಯಾಗಿದೆ, ಎಲ್ಲಿ ಸಿಗ್ತದೆ ಇದು? ಇಲ್ಲ, ಯಾವ ಅಂಗಡಿ ಹೋದ್ರೂ ನಿಮಗೆ ಸಿಗ್ತದೆ. ಹೋಗಿ ನನಗೆ ಅಂಗಡಿ ಹೋಗಿ ಜನ ಕೇಳ್ತಾರೆ, ID ಫ್ರೆಶ್ ಅಂತ ಯಾವುದೋ ದೋಸೆ ಹಿಟ್ಟಿದೆಯಂತೆಲ್ಲ ಕೊಡಿ. ಇಲ್ಲ ಸ್ವಾಮಿ, ನಮ್ಮ ಹತ್ರ ನೋಡಿ, ಇಲ್ಲಿದೆ, ನಮ್ಮ ಹತ್ರ ಪ್ಯಾಕೆಟ್ ಇದೆ ನೋಡಿ ID ಫ್ರೆಶ್.
ಅಂಗಡಿಯವನು ಹುಡುಕೊಂಡು ಹೋಗ್ತಾನೆ, ಐ ಡಿ ಫ್ರೆಶ್ ಎಲ್ಲಿ ಸಿಗುತ್ತೆ, ಜನ ಬಂದು ಕೇಳ್ತಾ ಇದ್ದಾರೆ ಅಂತ. ಎಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಿ ಬಿಸ್ನೆಸ್ ಮಾಡೋದು. ತಕ್ಷಣ ಐ ಡಿ ಫ್ರೆಶ್ನವರು ಎಲ್ಲ ಕಡೆ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 10,000 ಕೋಟಿ ರೂಪಾಯಿಯ ಟರ್ನ್ ಓವರನ್ನು ಈ ಮೊಸ್ತಫಾ ಅನ್ನುವಂಥ ವ್ಯಕ್ತಿ ಜಾಗತಿಕ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಐ ಡಿ ಫ್ರೆಶ್ ಬ್ಯಾಟರ್ ಅಂದರೆ ಫೇಮಸ್. ಮಾಡ್ತಾ ಇರೋದು ಯಾವುದೋ ಉಡುಪಿ ನಮ್ಮ ಕೃಷ್ಣ ಭಟ್ರ ಅಲ್ಲ, ಮಾಡ್ತಾ ಇರೋರು PC ಮೊಸ್ತಫಾ ಅಂತ ಆ ವ್ಯಕ್ತಿಯ ಹೆಸರು. ಅವತ್ತು ಆತ ಆಲೋಚನೆ ಮಾಡಿದ ರೀತಿ ಇದೆಯಲ್ಲ, ನಾವೀನ್ಯತೆ, ಆ್ಯಡಿಂಗ್ ವ್ಯಾಲ್ಯೂ ಟು ದಿ ಪ್ರಾಡಕ್ಟ್ ಅನ್ನೋದು ಇದಕ್ಕೆ ನಾನು ಹೇಳೋದು. ಸರ್ಚಿಂಗ್ ಪ್ರಾಬ್ಲಮ್ ಅಂತ ಹೇಳೋದು ಇದಕ್ಕೆ ನಾನು. ಗ್ಯಾಪ್ ಇನ್ ದಿ ಅಪಾರ್ಚುನಿಟಿ ಇನ್ ದ ಗ್ಯಾಪ್ ಅಂತ ಹೇಳೋದು ಇದಕ್ಕೆ ನಾನು. ಅಂದರೆ ಎಲ್ಲಿ ಏನು ಮಾಡಿದರೆ ಈ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವಂಥ ಆಲೋಚನೆ ಯಾವನಿಗಿದೆಯೋ ಆತ ಬಿಸ್ನೆಸ್ನಲ್ಲಿ ಯಶಸ್ವಿ ಆಗ್ತಾನೆ. ಸಾಲಕ್ಕೆ ಸೀರೆ ಅಂಗಡಿ ಇರ್ತಾವ್ರಿ, ಸಾಲಕ್ಕೆ 1, 2, 3, 4, 5ನೇದು ನಾನು ಸೀರೆ ಅಂಗಡಿ ಹಾಕ್ತೀನಿ ಅಂದ್ರೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ರೀ ನಾನು ಸೀರೆ ಅಂಗಡಿ ಹಾಕ್ತೀನಿ, ಡಿಫ್ರೆಂಟಾಗಿ ಸೀರೆ ಇಡ್ತೀನಿ. ಹೌದು, ಪಕ್ಕದವನು ಸೀರೆ ಡಿಫ್ರೆಂಟಾಗೇ ಇದ್ದಾನೆ. ಇಲ್ಲ ನಾನು 50% ಡಿಸ್ಕೌಂಟ್ ಕೊಡ್ತೀನಿ, ಹಳೆಯ ಸೀರೆ ತೊಗೋತೀನಿ, ಅವಾಗ ಆಲೋಚನೆ ಮಾಡ್ತಾರೆ. ಇದೇ ರೀತಿ ಒಬ್ಬ ಆಲೋಚನೆ ಮಾಡ್ದ, ಸೀರೆ ಹೆಂಗೆ ಮಾಡೋದು, ಈಗ ಸೀರೆ ಅಂಗಡಿ ಮಾಡ್ಬೇಕು ನಾನು, ಏನು ಸೀರೆ ಅಂಗಡಿ ಮಾಡೋದು ಹೆಂಗೆ ನೋಡಿದರೆ ಮಾರ್ಕೆಟಲ್ಲಿ ಸಾಲಕ್ಕೆ ಸೀರೆ ಅಂಗಡಿ, ನಂದು ಒಂದಾದರೆ 5ನೇದಾಗುತ್ತೆ, ಏನು ಮಾಡೋದು? ಸಾರೀಸ್ ಫಾರ್ ಯೂತ್ಸ್ ಅಂತ ಹಾಕಿದ, ಜನ್ಜಿ ಸಾರೀಸ್ ಅಂತ ಹಾಕಿದ. ಕೆಳಗಡೆ ಒಂದು ರ್ಯಾಂಪ್ ವಾಕರ್ ಫೋಟೋ ಹಾಕಿದೆ. ಯಾರು ಇಲ್ಲಿ ಬರ್ತೀರಿ ಅವ್ರಿಗೊಂದು ಕೂಪನ್ ಇದೆ, ಭಾನುವಾರ ದಿವಸ ರ್ಯಾಂಪ್ ವಾಕ್ ಇದೆ, ನೀವು ಬೇಕಾದರೂ ಪಾಲ್ಗೊಳ್ಬಹುದು, ನಮ್ಮಲ್ಲಿ ಕೂಪನ್ ಕೊಡ್ತೀವಿ, ಸೀರೆ ಕೊಡ್ತೀವಿ. ಸೀರೆ ನನ್ನ 40 ವರ್ಷ ಮೇಲೆ ಆದವ್ರು ಮಾತ್ರ ಸೀರೆ ಅಂಗಡಿಗೆ ಹೋಗಿ ತೊಗೋತಾರೆ, ಉಳಿದವರೆಲ್ಲ ಆನ್ಲೈನಲ್ಲಿ ತೊಗೋತಾರೆ, ನೋಡ್ತಾರೆ, ಅದರಲ್ಲಿ ನೋಡಿ ಅವರೇ ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ತೊಗೋತಾರೆ ಅನ್ನುವಂಥ ಕಾನ್ಸೆಪ್ಟ್ ಆ ವ್ಯಕ್ತಿಗೆ ಗೊತ್ತಿತ್ತು. ಅದನ್ನು ಬ್ರೇಕ್ ಮಾಡಿ ಅಂಗಡಿ ಒಳಗಡೆ ತರುಣಿಯರು ಬರೋ ಹಾಗೆ ಆತ ಮಾಡ್ತಾನೆ, ಯಶಸ್ವಿ ಆಗಿಬಿಡ್ತಾನೆ. ಅಂದರೆ ಯಾರಿಗೆ ನಾವೀನ್ಯತೆಯನ್ನು ಮಾಡುವಂಥ ತಲೆ ಇರುತ್ತೋ ಅವರು ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ನೋಡಿ, ಚಹಾದ ಬೇಕಾದಷ್ಟು ಅಂಗಡಿಗಳನ್ನು ನೀವು ನೋಡಿ ಬರ್ತಾರೆ, ರೋಡ್ ಸೈಡಲ್ಲಿ ಒಂದು ಅಂಗಡಿ ಮಾಡ್ತಾರೆ. ಮಲಯಾಳಿಗಳಂತೂ ಒಂದು ಸಣ್ಣ ಪೆಟ್ಟಿ ಅಂಗಡಿ ತೊಗೋತಾರೆ, ಒಂದಷ್ಟು ಬಿಸ್ಕೆಟ್ ಇಡ್ತಾರೆ, ಟೀ ಮಾಡ್ತಾರೆ, ಗಟ್ಟಿ ಕಟ್ಟಾ ಚಾಯ್ ಅಂತ ಚಾಯ್ ಮಾಡ್ತಾ ಇರ್ತಾರೆ. ಡಾಲಿ ಚಾಯ್ ವಾಲ ಹೆಸರು ಕೇಳಿದೆ ನೀವು. ಈತ ಏನು ಆ್ಯಡೆಡ್ ವ್ಯಾಲ್ಯೂ ಕೊಟ್ಟದ್ದೇನೋನು, ಆತ ಏನೂ ಮಾಡಲಿಲ್ಲ, ಸ್ಟೈಲಿಶ್ ಆಗಿ ಬಂದ, ಒಂದು ಹಳದಿ ಕನ್ನಡಕ ಹಾಕ್ಕೊಂಡ, ಟೀಯನ್ನು ಮೇಲಿಂದ ಹಾರಿಸಿ ಕೆಳಗೆ ಹಾಕ್ತಿದ್ದ, ಜನ ನೋಡ್ಲಿಕ್ಕೆ ರಂಜನೀಯ ಅನಿಸೋದು, ಏನಿದೆ ನೋಡೋಣ ಅನ್ನೋರು. ಅದರಲ್ಲಿ ಒಂಚೂರು ಯಾಲಕ್ಕಿಯನ್ನು ಹಾಕ್ಲಿಕ್ಕೆ ಶುರು ಮಾಡ್ದ, ಹೊಸ ಥರದ ಟೀಯನ್ನು ಕೊಡ್ಲಿಕ್ಕೆ ಶುರು ಮಾಡ್ದ, ಬಂದವರು ಫ್ರೀ ಟೀ ಕೊಡೋಕ್ಕೆ ಶುರು ಮಾಡ್ದ, ಹೊಸದು. ಇವತ್ತು ಡಾಲಿ ಚಾಯ್ ವಾಲನ ಚಹಾದ ಅಂಗಡಿಗೆ ವಿದೇಶಿ ಗಣ್ಯರು ಬರ್ತಾರೆ. ಅಷ್ಟೇ ಅಲ್ಲ, ಆತ ಬೇರೆದವ್ರಿಗೆ ಫ್ರೆಂಚೈಸಿ ಕೊಡ್ತಾ ಇದ್ದಾನೆ. ನೋಡಿ, ಆತನ ವೇಷಭೂಷಣ ನಿಮಗೆ ಇಷ್ಟ ಆಗದೇ ಇರಬಹುದು, ಏನು ಒಳ್ಳೆ ಜಾತ್ರೆ ಥರ ಹಾಕ್ಕೊಂಡಾನೆ ನೀವು ಅನ್ನಬಹುದು. ಆದರೆ ಅದನ್ನು ಇಷ್ಟಪಡುವಂಥ ಸಹಸ್ರಾರು ಜನ ಇರ್ತಾರೆ, ಅದು ಆಕರ್ಷಣೆಯ ಕೇಂದ್ರ ಆಗಿರುತ್ತೆ. ಒಂದು ಸಾಧಾರಣ ಚಹಾದ ಅಂಗಡಿ ಮಾಡಿ ಆತ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗದೇ ಇರೋದು ಆತನ ವೇಷಭೂಷಣ, ಆತನ ಶೈಲಿ ಮತ್ತು ಆತ ಚಹಾವನ್ನು ಕೊಡುವಂಥ ಆತನ ಆತಿಥ್ಯದ ಶೈಲಿಯಿಂದ ಆತ ಇವತ್ತು ಅದನ್ನು ಫ್ರೆಂಚೈಸಿ ಕೊಡುವ ಮಟ್ಟಿಗೆ ಬೆಳೆದಿದ್ದಾನೆ ಡಾಲಿ ಚಾಯ್ ವಾಲ. ನೋಡಿ, ನಮ್ಮಲ್ಲಿ ಒಂದು ಭಾಳ ದೊಡ್ಡದಾದಂಥ ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂತಂದರೆ, ಬಿಸ್ನೆಸ್ಸನ್ನು ನಾವೇ ಮಾಡಬೇಕು, ಬೇರೆಯವ್ರನ್ನ ನಂಬಾರ್ದು, ಹಾಳು ಮಾಡಿದ್ದೆಲ್ಲ ಹಾಳು. ಸ್ನೇಹಿತರೆ, 2 ಥರ ಇದೆ ಸ್ವಾಮಿ ಬಿಸ್ನೆಸ್ಸಲ್ಲಿ. ಒಂದು ಬಿಸ್ನೆಸ್ಸು, ಇನ್ನೊಂದು ಆಂಟ್ರಪ್ರನರ್ಶಿಪ್. ಈ ನಾನು ಪ್ರಾರಂಭದಲ್ಲಿ ವಾಶಿ ಸ್ಟೇಷನ್ನಲ್ಲಿ ಗಣಪತಿಯವರ ದೋಸೆ ಹೇಳಿದ್ನಲ್ಲ, ಆತ ಬೇರೆದವ್ರನ್ನ ನಂಬದೆ ತಾನೇ ದೋಸೆ ಮಾಡ್ಕೊಂಡು ಕೂತಿದ್ರು. ಇವತ್ತಿಗೂ ವಾಶಿ ಸ್ಟೇಷನ್ನಲ್ಲೇ ಆತ ಇನ್ನೊಬ್ರಿಗೆ ದೋಸೆ ಮಾಡಲಿಕ್ಕೆ ಅವಕಾಶ ಕೊಟ್ಟ, ಹೊರಗಡೆ ಓಡಾಡ್ಲಿಕ್ಕೆ ಶುರು ಮಾಡ್ದ. ನಾನೊಂದು ಅಂಗಡಿ ಮಾಡಿದರೆ ಹೆಂಗೆ, ರೋಡಲ್ಲಿ ಸಿರ್ಗ ಮುರ್ಗ ಆಗ್ತಾ ಇವರು ಪೊಲೀಸರು ಕಾಟ, ಆಮೇಲೆ ಕಾರ್ಪೊರೇಷನ್ ಅವ್ರ ಕಾಟ, ಗಾಡಿ ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ, ಮಳೆ ಆದರೆ ಎಲ್ಲ ತೊಯ್ದು ಹೋಗುತ್ತೆ. ಏನು ಮಾಡಬೇಕು, ಇದಕ್ಕೊಂದು ಆರ್ಗನೈಸ್ಡ್ ವ್ಯವಸ್ಥೆ ಮಾಡಬೇಕು ಅಂತ ಶುರು ಮಾಡಿದೆ. ಅದಾದ್ಮೇಲೆ ನಾನು ಬಿಸ್ನೆಸ್ ಮಾಡಬಾರ್ದು, ಬೇರೆದವ್ರು ಮಾಡಲಿ ಅಂತ ಬೇರೆದವ್ರಿಗೆ ಫ್ರೆಂಚೈಸಿ ಕೊಡ್ಲಿಕ್ಕೆ ಶುರು ಮಾಡಿದೆ. ದೋಸಾ ಪ್ಲಾಜಾ ಅಂತ ಮಾಡಿದರು. ನಮ್ಮಲ್ಲಿ ಇರುವಂಥ ತಪ್ಪು ಕಲ್ಪನೆ ಏನಂದರೆ, ಬಿಸ್ನೆಸ್ ನಾವೇ ಮಾಡಬೇಕು, ಅಂಗಡಿ ಶಟರ್ ನಾವೇ ಎತ್ತಬೇಕು, ಎತ್ತು ಗಲ್ಲೆ ಎದುರುಗಡೆ ನಾವೇ ಕೂತಿರ್ಬೇಕು, ಹೀಗೆ ಹಾವಿನ ಥರ ಕಾಯ್ತಾ ಇರೋದು, ಯಾವನು ಬಂದು ಹೊಡ್ಕೊಂಡು ಹೋಗ್ಬಿಡ್ತಾನಂತ. 3 ಜನ ಸೇಲ್ಸ್ ಪರ್ಸನ್ ಕೂತಿರ್ತಾರೆ, ಅವ್ರ ಮೇಲೆ ಕಣ್ಣು. ಒಬ್ಬ ಹಿಂಗೆ ಮೊಬೈಲ್ ನೋಡ್ತಾ ಇದ್ರೆ, ಮೊಬೈಲ್ ಯಾಕೆ ನೋಡ್ತಾ ನಾನು, ಗಿರಾಕಿಗಳೇ ಇಲ್ಲ ಪಾಪ, ಮೊಬೈಲ್ ನೋಡಿದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಅವನು. ಅದಾದಮೇಲೆ ಟ್ಯಾಕ್ಸ್ನವ್ರು ಬಂದರೆ ಇವನೇ ಮಾತಾಡೋದು, ಟ್ಯಾಕ್ಸ್ ಕಟ್ಟಲಿಕ್ಕೆ ಇವನೇ ಹೋಗೋದು, ಅಂಗಡಿ ಮಾಲ್ ಇಲ್ಲ ಅಂದರೆ ಇವನೇ ಎಲ್ಲ ನೋಡ್ಕೊಳ್ಳೋದು, ಬಂದಿರೋ ಮಾಲ್ನ ಸೆಲೆಕ್ಷನ್ ಇವನೇ ಮಾಡೋದು. ಇವ್ರಿಗೆ ಏನಂತಾರೆ, ಈ ಶೋಲೆ ಪಿಕ್ಚರಲ್ಲಿ ಒಂದು ಠಾಕೂರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ನೀವು ನೋಡಿದ್ರಲ್ಲಿ ಗೊತ್ತಿಲ್ಲ, ಭಾಳ ಹಳೆಯ ಸಿನಿಮಾನ ಯಾವಾಗಲಿಂದ ರೆಫರ್ ಮಾಡ್ತಾ ಇರ್ತೀರಿ ಶೋಲೆ ಸಿನಿಮಾನ, ಬೇರೆ ಬೇರೆ ಕಾರಣ. ಅದರಲ್ಲಿ ಸಂಜೀವ್ ಕುಮಾರ್ದು ಒಂದು ಪಾತ್ರ ಠಾಕೂರ್ಜಿ ಅಂತ. ಠಾಕೂರ್ಜಿ ಯಾವಾಗಲೂ ಶಾಲ್ ಹತ್ಕೊಂಡಿರ್ತಾನೆ, ಒಳ್ಳೆ ಹೇರ್ ಸ್ಟೈಲು, ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ತಾ ಇರ್ತಾನೆ, ಏನು ಊರಿಗೆ ಠಾಕೂರ್. ಒಂದು ಸಲ ಅವನ ಶಾಲ್ ಇದೆಯಲ್ಲ, ಶಾಲ್ ಹಾರಿ ಹೋಗ್ಬಿಡ್ತೆ, 2 ಕೈಗಳೇ ಇರೋದಿಲ್ಲ, ಕೂದಲನ್ನು ಹಿಂಗೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಆ ರೀತಿಯಾದಂಥ ಶಾಲು ಹಿಂಗೆ ಮಾಡ್ಕೊಂಡು ಅಡ್ಡಾಡ್ತಾರೆ, ಹಿಂಗೆ ಕೂದಲು ಹಿಂಗೆ ಆರಿಸೋದು, 2 ಕೈ ಇಲ್ಲ.
ನಮ್ಮ ಈ ಅಂಗಡಿ ವ್ಯಾಪಾರ ಮಾಡ್ತಾರಲ್ಲ ಬಿಸ್ನೆಸ್ ಮ್ಯಾನ್ಗಳು, ಅವರೆಲ್ಲ ಠಾಕೂರ್ಗಳೇ. ಹೆಂಗೆ ಠಾಕೂರ್ಗಳದು? ಒಂದು ಗಲ್ಲೆಯಲ್ಲಿ ಕುತ್ಕೊಂಡು ವ್ಯಾಪಾರವನ್ನು ನೋಡ್ಕೊಳ್ಳೋದು, ಮತ್ತೊಂದು ಮಾಲ್ ತರೋದು, ಉಳಿದ ವ್ಯವಹಾರಗಳು ನೋಡ್ಕೊಳ್ಳೋದು, ಮ್ಯಾನೇಜ್ಮೆಂಟ್ ಮಾಡೋದು, ಹೋಲ್ಸೇಲಿಗೆ ಹೋಗೋದು, ತಾಪತ್ರೆ ಸಾಲಕ್ಕೆ ಹೋಗಿ ಬ್ಯಾಂಕಿಗೆ ಹೋಗಿ ಸಾಲ ಕೇಳೋದು, ಒಂದು ಕೈಯಲ್ಲಿ ಅಂಗಡಿ ವ್ಯಾಪಾರ ಮಾಡೋದು, ಮತ್ತೊಂದು ಉಳಿದದ್ದನ್ನು ಮ್ಯಾನೇಜ್ ಮಾಡೋದು. ಇವ್ರಿಗೂ ಎರಡು ಕೈ ಇಲ್ಲ. ಇವರಿಲ್ಲದೆ ಅಂಗಡಿ ನಡೆಯೋದೇ ಇಲ್ಲ. ರಾಧಾಕೃಷ್ಣ ದಮಾನಿ ತಾವೇ ಹೋಗಿ ಡಿಮಾರ್ಟ್ ಅಂಗಡಿ ಬಾಗಿಲ ತೆಗೆದದ್ದು ಯಾವತ್ತರ ನೀವು ನೋಡಿದಾರನ್ರಿ? ಸಾಧ್ಯವೇ ಇಲ್ಲ. ಪ್ರಾರಂಭದ ಹಂತದಲ್ಲಿ ಮೊದಲ ಅಂಗಡಿ ಮಾಡುವಾಗ ಆತ ಸಣ್ಣ 10x10 ಅಂಗಡಿ ಮಾಡಿ ತನ್ನ ಉದ್ಯಮವನ್ನು ಪ್ರಾರಂಭ ಮಾಡಿರಬಹುದು. ಹಾಗಂತ ಜೀವಮಾನ ಪರ್ಯಂತ ಅಲ್ಲೇ ಕುತ್ಕೋಬೇಕಾದ ಅಗತ್ಯತೆ ಆತನಿಗೆ ಇರೋದಿಲ್ಲ. ಯಾರಿಗೆ ದೂರದರ್ಶಿತ್ವ ಇದೆಯೋ, ಯಾರು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತಾರೋ, ಅವರು ಸಮಾಜದ ಬೇರೆ ಬೇರೆ ಜನರನ್ನು ತನ್ನ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಅವರ ಮೂಲಕ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ವಿನಾ ತಾನೇ ಕಷ್ಟಪಟ್ಟು ದುಡಿದು ತಾನೇ ಸಂಪಾದನೆ ಮಾಡಬೇಕು ಅಂತ ಎಂದೂ ಅಂದ್ಕೊಳ್ಳೋದಿಲ್ಲ. ಈಗ ನನ್ನ ಅಂಗಡಿ ಇದೆ, ಈ ಅಂಗಡಿಯನ್ನು ಬೇರೆದವ್ರು ವಹಿಸಿಕೊಟ್ಟು ನಾನು ಇನ್ನೊಂದು ಅಂಗಡಿ ಯಾವ ಪ್ರದೇಶದಲ್ಲಿ ಮಾಡಿದ್ರು ಒಳ್ಳೆಯದು, ಅಥವಾ ಬೇರೆ ಯಾವ ವ್ಯವಹಾರದಲ್ಲಿ ದುಡ್ಡು ತೊಡಗಿಸಿದ್ರು ಒಳ್ಳೆಯದು ಅಂತ ನಾನು ಆಲೋಚನೆ ಮಾಡಿದರೆ ನಾನು ಆಂಟ್ರಪ್ರಿನ್ಯೂರ್ ಆಗ್ತೀನಿ. ಇಲ್ಲ ನನ್ನ ಈ ಬಿಸ್ನೆಸ್ಸೇ ಸಾಕು ಅಂತ ನಾನು ಅಂದ್ಕೊಂಡ ದಿವಸ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ನಾನು ಶೋಲೆ ಸಿನಿಮಾದ ಠಾಕೂರ್ ಆಗ್ತೇನೆ. ನನಗೆ ಎರಡು ಕೈ ಇರೋದಿಲ್ಲ, ಅದ್ರ ಮೇಲ್ಗಡೆ ಶಾಲೆ ಇರುತ್ತೆ, ಕೈ ಇಲ್ಲ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ನೀವು ನೋಡಿ, ನಿಮ್ಮ ಊರಿನ ಶಟ್ರ್ ಅಂಗಡಿ ಹತ್ರ ಹೋಗಿ, ಸಣ್ಣವು ಇರ್ತಾಗ ಅವರೇ ಕೂಡ್ತಿದ್ರು, ನೀವು ದೊಡ್ಡವರಾದ್ಮೇಲೂ ಅವರೇ ಕೂಡ್ತಾರೆ. ನೀವು ದೊಡ್ಡವರಾಗಿ ನಿಮಗೆ ಮಕ್ಕಳಾಗೋ ಟೈಮಲ್ಲಿ ಅವರೇ ಕೂತಿರ್ತಾರೆ, ಅವ್ರು ಸತ್ತು ಹೋಗಿದ್ರೆ ಅವ್ರ ಮಗ ಕೂತಿ. ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಒಂದು ವಿಧಾನ, ಬಿಸ್ನೆಸ್ಸಿನ ವಿಧಾನ. ಆದರೆ ನೀವು ಆಂಟ್ರಪ್ರಿನ್ಯೂರ್ ಆಗಬೇಕು ಅಂದರೆ, ನೀವು ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಅಂತಂದರೆ, ನೀವು ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ದೂರದರ್ಶಿತ್ವ ಏನಿದೆಯೋ ಅದರ ಜೊತೆ ಉಳಿದವರನ್ನು ಜೊತೆಗೆ ತೆಗೆದುಕೊಂಡು ಅವರ ಜಾಣ್ಮೆಯನ್ನು ಬಳಸಿಕೊಂಡು ನಿಮ್ಮ ವ್ಯವಹಾರವನ್ನು ಹೇಗೆ ವಿಸ್ತರಿಸಬೇಕು ಅಂತ ಆಲೋಚನೆ ಮಾಡಬೇಕು. ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ರವೀಂದ್ರ ಜೋಶಿ ಅಂದರೆ ಭರವಸೆ. ನಮಸ್ಕಾರ.